ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ತುಲಾ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಇತ್ತೀಚೆಗೆ ಏನೋ ಒಂದು ಅಸಮಾಧಾನತೆ ಕಾಣಿಸಬಹುದು. ಒಂದು ಕಡೆ ಎಲ್ಲವೂ ಸರಿಯಾಗ್ತಿರುವಂತೆ ಅನ್ನಿಸ್ತಾ ಇದ್ರೂ ಕೂಡ ಮತ್ತೊಂದು ಕಡೆ ಏನೋ ತಪ್ಪಾಗಿದೆ ಅನ್ನಿಸುವ ಭಾವನೆ ನಿಮ್ಮ ಮನಸ್ಸನ್ನು ಕಾಡ್ತಾ ಇದೆಯಾ? ಈ ಅನುಭವ ಸಾಮಾನ್ಯವಲ್ಲ. ಇದು ನಿಮ್ಮ ಜೀವನದಲ್ಲಿ ನಡೀತಿರುವ ಮಹತ್ವದ ತಿರುವಿನ ಸೂಚನೆ. ತುಲಾರಾಶಿಯವರೇ, ನೀವು ಸಮತೋಲನದ ಸಂಕೇತ, ನ್ಯಾಯ ಮತ್ತು ಸೌಂದರ್ಯದ ಪ್ರತಿರೂಪ. ಆದರೆ ಇತ್ತೀಚೆಗೆ ನಿಮ್ಮ ಜೀವನದಲ್ಲಿ ಈ ಸಮತೋಲನೆ ಕಳೆದು ಹೋಗ್ತಾ ಇರುವಂತೆ ಅನ್ನಿಸ್ತಾ ಇದೆ. ನೀವು ಎಲ್ಲರಿಗೆ ಒಳ್ಳೆಯದನ್ನೇ ಬಯಸಿದರೂ ಕೆಲವರು ನಿಮ್ಮ ಸದ್ಗುಣವನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ. ನೀವು ಎಲ್ಲರನ್ನ ಖುಷಿಪಡಿಸೋದಕ್ಕೆ ಪ್ರಯತ್ನ ಮಾಡಿ ನಿಮ್ಮನ್ನೇ ಮರೆತಿದ್ದೀರಿ. ನಿಮ್ಮ ಮನಸ್ಸಿನ ಶಾಂತಿ ಕಳೆದು ಹೋಗಿದೆ. ಕೆಲವೊಮ್ಮೆ ನೀವು ನಾನು ಯಾಕೆ ಇಷ್ಟು ಸಹಿಸಿದ್ದೇನೆ ಎಂದು ನಿಮ್ಮನ್ನೇ ಪ್ರಶ್ನೆ ಮಾಡ್ತಾ ಇದ್ದೀರಿ. ನೀವು ಎಲ್ಲರನ್ನ ಖುಷಿಪಡಲು ಪ್ರಯತ್ನಿಸಿ ನಿಮ್ಮನ್ನೇ ಮರೆತಿದ್ದೀರಿ. ನಿಮ್ಮ ಮನಸ್ಸಿನ ಶಾಂತಿ ಕಳೆದು ಹೋಗಿದೆ. ಕೆಲವೊಮ್ಮೆ ನೀವು ನಾನು ಯಾಕೆ ಇಷ್ಟು ಸಹಿಸ್ತಾ ಇದ್ದೇನೆ ಎಂದು ನಿಮ್ಮನ್ನೇ ಪ್ರಶ್ನೆ ಮಾಡಿದ್ದೀರಿ. ಆದರೆ ಈಗ ಗಮನಿಸಿ, ಈ ನೋವು ವ್ಯರ್ಥವಲ್ಲ. ಇದು ನಿಮ್ಮನ್ನು ಬಲಿಷ್ಠಗೊಳಿಸಲು ಬಂದ ಪರೀಕ್ಷೆ. ನಿಮ್ಮ ಜೀವನದಲ್ಲಿ ಒಂದು ದೈವಿಕ ಬದಲಾವಣೆ ಆರಂಭ ಆಗ್ತಾ ಇದೆ. ಮುಂದಿನ 48 ಗಂಟೆಗಳು ತುಲಾರಾಶಿಯವರಿಗೆ ಅತ್ಯಂತ ಮಹತ್ವದ ಸಮಯ. ಯಾಕೆಂದರೆ ಒಂದು ಅಚ್ಚರಿಯ ಘಟನೆ ನಿಮ್ಮ ಜೀವನದ ಸಮತೋಲನವನ್ನು ಮರಳಿ ತರಲಿದೆ. ನೀವು ನಿರೀಕ್ಷಿಸದ ರೀತಿಯಲ್ಲಿ ಒಂದು ಅವಕಾಶ ಅಥವಾ ಸುದ್ದಿ ನಿಮ್ಮ ಮುಂದೆ ಬರುತ್ತೆ. ತುಲಾರಾಶಿಯವರೇ, ಈಗ ನಿಮ್ಮ ಮೇಲೆ ಲಕ್ಷ್ಮೀ ದೇವಿಯ ಕೃಪೆ ಹರಿತಾ ಇದೆ. ಇದು ಕೇವಲ ಹಣದ ಲಾಭವಲ್ಲ, ಇದು ನಿಮ್ಮ ಜೀವನದ ಸಮತೋಲನ, ಸಂತೋಷ, ಗೌರವ ಮತ್ತು ಶಾಂತಿಯನ್ನು ತರುತ್ತೆ. ಇಷ್ಟು ದಿನ ನಿಮ್ಮ ಜೀವನದಲ್ಲಿ ಏನಾಯಿತು? ಹಣಕಾಸಿನಲ್ಲಿ ಅಸ್ಥಿರತೆ, ಸಂಬಂಧಗಳಲ್ಲಿ ಗೊಂದಲ, ನಿರ್ಧಾರ ತೆಗೆದುಕೊಳ್ಳಲು ಕಷ್ಟ, ಇವೆಲ್ಲವೂ ನಿಮ್ಮನ್ನು ತಳಮಳಗೊಳಿಸಿವೆ. ಆದರೆ ಈಗ ಪರಿಸ್ಥಿತಿ ಬದಲಾಗ್ತಾ ಇದೆ. ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಸರಿಯಾಗುತ್ತೆ. ನಿಮ್ಮ ಆತ್ಮವಿಶ್ವಾಸ ಮರಳಿ ಬರುತ್ತೆ. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ 2 ಮುಖ್ಯ ಬದಲಾವಣೆಗಳು ನಡೆಯುತ್ತೆ. ಮೊದಲನೆಯದು ಸಂಬಂಧಗಳು. ನಿಮ್ಮ ಜೀವನದಲ್ಲಿ ನಿಜವಾದವರು ಯಾರು ಎಂಬುದು ಸ್ಪಷ್ಟವಾಗುತ್ತೆ. ಎರಡನೆಯದು ಹಣಕಾಸು. ನೀವು ನಿಧಾನವಾಗಿ ಆರ್ಥಿಕವಾಗಿ ಸ್ಥಿರವಾಗ್ತೀರಾ. ಆದರೆ ಒಂದು ಎಚ್ಚರಿಕೆ, ಎಲ್ಲರನ್ನ ನಂಬೇಡಿ. ನಿಮ್ಮ ಸುತ್ತಲೂ ಕೆಲವರು ನಿಮ್ಮ ಯಶಸ್ಸಿಗೆ ಅಡ್ಡಿಯಾಗೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ನಿಮ್ಮ ಯೋಜನೆಗಳನ್ನು ರಹಸ್ಯವಾಗಿಡಿ. ತುಲಾರಾಶಿಯವರೇ, ನೀವು ಈಗ ಒಂದು ಮಹತ್ವದ ನಿರ್ಧಾರ ತೆಗೆದುಕೊಳ್ಳುವ ಹಂತದಲ್ಲಿದ್ದೀರಿ. ಇದು ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತೆ. ಆದ್ದರಿಂದ ಆತುರ ಪಡಬೇಡಿ. ಚೆನ್ನಾಗಿ ಯೋಚನೆ ಮಾಡಿ ಮುಂದೆ ಸಾಗರಿ. ಮುಂದಿನ ಕೆಲವು ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಅವಕಾಶ ಬರುತ್ತೆ. ಅದು ಉದ್ಯೋಗ, ವ್ಯವಹಾರ ಅಥವಾ ಹಣಕಾಸಿನ ವಿಷಯದ್ದು ಆಗಿರಬಹುದು. ಈ ಅವಕಾಶವನ್ನು ಸರಿಯಾಗಿ ಬಳಸಿದರೆ ನಿಮ್ಮ ಜೀವನನೇ ಬದಲಾಗಬಹುದು. ಸಂಬಂಧಗಳ ವಿಚಾರದಲ್ಲಿ ಕೂಡ ಬದಲಾವಣೆಗಳು ಆಗಲಿವೆ. ನಿಮ್ಮನ್ನು ಅರ್ಥ ಮಾಡಿಕೊಳ್ಳದವರು ನಿಮ್ಮಿಂದ ದೂರ ಆಗ್ತಾರೆ. ನಿಜವಾದವರು ಮಾತ್ರ ನಿಮ್ಮ ಜೊತೆ ಉಳಿತಾರೆ. ಹಣಕಾಸಿನ ವಿಷಯದಲ್ಲಿ ನೀವು ಈಗ ಹೆಚ್ಚು ಜಾಗರೂಕರಾಗ್ತೀರಾ. ಉಳಿತಾಯ ಹೆಚ್ಚಾಗುತ್ತೆ. ಅನಗತ್ಯ ಖರ್ಚುಗಳು ಕಡಿಮೆ ಆಗುತ್ತೆ. ಕೆಲವರಿಗೆ ಹೊಸ ಆದಾಯದ ಮಾರ್ಗಗಳು ಸಿಗಬಹುದು. ಉದ್ಯೋಗದಲ್ಲಿ ನಿಮ್ಮ ಶ್ರಮಕ್ಕೆ ಫಲ ಸಿಗುತ್ತೆ. ನಿಮ್ಮ ಮೇಲಾಧಿಕಾರಿಗಳು ನಿಮ್ಮನ್ನು ಮೆಚ್ಚುತ್ತಾರೆ. ಕೆಲವರಿಗೆ ಪದೋನ್ನತಿ ಅಥವಾ ಹೊಸ ಕೆಲಸದ ಅವಕಾಶ ಸಿಗಬಹುದು. ವಿದ್ಯಾರ್ಥಿಗಳಿಗೆ ಇದು ಉತ್ತಮ ಸಮಯ. ನಿಮ್ಮ ಗಮನ ಹೆಚ್ಚಾಗುತ್ತೆ. ನೀವು ಸಾಧನೆ ಮಾಡುವ ಸಾಧ್ಯತೆಗಳು ಹೆಚ್ಚು. ಆದರೆ ಒಂದು ಸೂಚನೆ, ಮುಂದಿನ 72 ಗಂಟೆಗಳ ಕಾಲ ಯಾವುದೇ ದೊಡ್ಡ ವಿವಾದಗಳಿಗೆ ಹೋಗಬೇಡಿ. ನಿಮ್ಮ ಶಾಂತ ಸ್ವಭಾವವನ್ನು ಕಾಪಾಡಿಕೊಳ್ಳಿ. ಪ್ರತಿದಿನ ಬೆಳಿಗ್ಗೆ ನಿಮ್ಮ ಇಷ್ಟ ದೇವರನ್ನು ಸ್ಮರಿಸಿ. ಒಂದು ದೀಪ ಹಚ್ಚಿ. ಸಾಧ್ಯವಾದರೆ ಶುಕ್ರವಾರ ಲಕ್ಷ್ಮೀ ದೇವಿಗೆ ಪೂಜೆ ಮಾಡಿ. ಇದು ನಿಮ್ಮ ಜೀವನದಲ್ಲಿ ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ತುಲಾರಾಶಿಯವರೇ, ನೀವು ಕಳೆದುಕೊಂಡ ಸಮತೋಲನ ಈಗ ಮರಳಿ ಬರ್ತಾ ಇದೆ. ನಿಮ್ಮ ಜೀವನದಲ್ಲಿ ಹೊಸ ಬೆಳಕು ಮೂಡ್ತಾ ಇದೆ. ನಿಮ್ಮ ಸಮಯ ಬಂದಿದೆ. ಧೈರ್ಯವಾಗಿ ಮುಂದೆ ಸಾಗ್ರಿ. ದೈವ ನಿಮ್ಮ ಜೊತೆ ಇದೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಅಂತ ಬರೀರಿ. ನಿಮ್ಮ ಜೀವನದಲ್ಲಿ ಐಶ್ವರ್ಯ ತುಂಬಲಿ. ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.